ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುಟ್ಕಾ ನಿಷೇಧ ವಿಚಾರವಾಗಿ ಅಡಿಕೆ ಬೆಳೆಗಾರರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಹೇಳ್ತಾರೆ ಆದೇಶನ ವಾಪಸ್ ತಗೊಂಡಿದ್ವಿ ಅಂತ ನೋಡಿ. ಹೇಳ್ತಾರೆ ಇನ್ನು ನಾವು ಇದು ಯಾವುದೇ ನೋಡಿ, ಇದು ಅದರಲ್ಲಿ ಯಾವುದೋ ಒಂದು ಅಂಶ ಎಂತದಕ್ಕೆ ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬೀಳ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ ಗುಟ್ಕಾ ನಿಲ್ಲಿಸ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಹತ್ರ ನಾ ಮಾತಾಡಿದ್ದೇನೆ. ನಮ್ಮ 9 ಜಿಲ್ಲೆಯ ನಾಯಕರೆಲ್ಲ ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ಆ ಥರ ಏನು ವಾತಾವರಣ ಇಲ್ಲ, ನಾವು ಮಾಡೋದಿಲ್ಲ ಆ ಥರ ಅಂತಲೂ ಹೇಳಿದ್ದಾರೆ. ಈಗ ಅದನ್ನ ತಡೆ ಹಿಡಿದು ಮಾಡ್ತಾರೆ. ನಿಕೋಲಿನ್ಗೋಸ್ಕರ ಆ ಥರ ಒಂದು ಹೇಳಿಕೆ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಒಂದು ಪಾನ್ ಪರಕ್ ಸಿಗಲ್ಲ, ಅಲ್ಲಿ ನಿಲ್ಸಿದ್ದಾರೆ. ಹಂಗಾದ್ರೆ ಅಲ್ಲಿ ನಿಲ್ಸಿದ್ರೆ ಅಡಿಕೆ ರೇಟ್ ಕಮ್ಮಿ ಆಗೋದಲ್ವಾ? ಅವತ್ತು ಯಾಕೆ ಇವ್ರು ಮಾತಾಡಲ್ಲ? ಇವರು ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಇವರು ನೋಡಿ, ಜ್ಞಾನೇಂದ್ರ ಅವರು ಇವರಿಬ್ಬರು ಸೇರಿ ಇಡೀ 9,000 ರೈತರ ಜನರಿಗೆ ವಿಷ ಕೊಟ್ಟವರು ಇವರೆಲ್ಲ. ಇವ್ರಿಗೆ ಮಾತಾಡೋಂಥ ಯೋಗ ಇಲ್ಲ. ಶರಾವತಿಯ ಯೋಜನೆಯನ್ನು ಏನು ಇವತ್ತು ಅವ್ರಿಗೆ ಕೊಡಬೇಕಾಗಿತ್ತು, ಇವ್ರ ಕಾಲದಲ್ಲಿ ಏನೂ ಮಾಡ್ದೇನೆ ಅವ್ರಿಗೆಲ್ಲರಿಗೂ ವಿಷ ಕೊಟ್ಟರು. 9,000 ಕುಟುಂಬ ಇವತ್ತು ಬೀದಿ ಬಂದಿದೆ. ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಕೊಟ್ಟರೆ ಅವ್ರು ಬದುಕ್ತಾರೆ, ಇಲ್ಲಾಂದ್ರೆ ಇವರು ಈ ಪಾಪಿಗಳಿಂದಲೇ ಇವತ್ತು ಇಡೀ ಹಾಳಾಗಿ ಹೋಗುತ್ತೆ ಅಷ್ಟೇ. ಇವ್ರಿಗೆ ಯಾವ ಹಕ್ಕಿದೆ? ಅವ್ರಿಗೇನಾದ್ರು ಮಾಡಿ ಇವ್ರಾಗಿದ್ರೆ ನಾವು ಹೇಳ್ತಿದ್ದೀವಿ, ಅಪ್ಪ ನೀನು ಒಳ್ಳೆ ಮನುಷ್ಯ ಕಣೋ, ನೀನು ಮಾಡಿದ್ಯಾ, ಬಡವ್ರ ಪರ ಕೆಲಸ ಮಾಡಿದ್ಯಾ ಅಂತ ಹೇಳ್ಬೋದು. ಏನು ಇಲ್ದಾನೆ ಏನು ಜ್ಞಾನೇಂದ್ರ ಒಬ್ಬನೇ ಅಡಿಕೆ ಬೆಳೆಯವನು, ಜ್ಞಾನೇಂದ್ರ ಒಬ್ಬನೇ ರೈತರ ಪರವಾಗಿ, ನಾವೆಲ್ಲ ಏನು ಬೇರೆನಾ? ನಾವು ರೈತರ ಮಕ್ಕಳೇ, ನಾವು ರೈತರ ಪರವಾಗಿ, ನಾವು ಸಹ ರೈತರಿಗೋಸ್ಕರ ಅಡಿಕೆ ಬೆಳೆಗಾರರಿಗೋಸ್ಕರ ನಾವು ಇದ್ದೀವಿ. ಇವರಿಬ್ಬರೇ ಅಲ್ಲ. ಸುಮ್ಮನೆ ನಾಟಕ ಆಡೋದು ಬೇಡ. ನೀನು ತಾಕತ್ತು ದಮ್ಮಿದ್ರೆ ಇವತ್ತು ಏನು ಅಡಿಕೆ ಬೆಳೆಗಾರರು ಉಳ್ಸಕ್ಕೆ ಹೇಳಿ. ಬಾಂಬೆಯಲ್ಲಿ 106 ಗಾಡಿನ ಸೀಸ್ ಮಾಡಿದಾರಲ್ಲ, ಅವಾಗೆಲ್ಲ ಹೋಗಿದ್ರು ಇವರು. 100 ಗಾಡಿ ಎಲ್ಲ 160 ಗಾಡಿನ ಇವತ್ತು ಅಡಿಕೆ ರೇಟ್ಗಳನ್ನ ಕಂಟೈನರ್ ಸೀಸ್ ಮಾಡಿದ್ರು. ಅವಾಗ ಇವ್ರು ಬಾಯಿ ಬಿಚ್ಚಿಲ್ಲ, ಅಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಬಾಯಿ ಬನ್ನೇ ಮಾತಾಡ್ತಾರೆ, ಇವ್ರು ಬೇಕಾದಂಗೆ ಮಾತಾಡ್ತಾರೆ. ಹಂಗಾಗಿ ರೈತ ಹೋರಾಟ ಇವರೊಬ್ಬರಿಗೆಲ್ಲ, ನಮಗೂ ಇದೆ, ನಮ್ಮ ಮುಖ್ಯಮಂತ್ರಿಗಳಿಗೂ ಅದು ಅರಿವಿದೆ. ಅದು ಯಾವುದೂ ಆ ಥರ ಆಗ್ಲಿಕ್ಕೆ ಬಿಡುವುದಿಲ್ಲ. ನಾವು ರೈತರ ಪರವಾಗಿ, ರೈತರ ಧ್ವನಿಯಾಗಿ, ರೈತರ ಧ್ವನಿಯಾಗೇ ಇರ್ತೀವಿ. ಗುಟ್ಕಾ ನಿಷೇಧ ವಿಚಾರವಾಗಿ ಅಡಿಕೆ ಬೆಳೆಗಾರರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಹೇಳ್ತಾರೆ ಆದೇಶನ ವಾಪಸ್ ತಗೊಂಡಿದ್ವಿ ಅಂತ ನೋಡಿ. ಹೇಳ್ತಾರೆ ಇನ್ನು ನಾವು ಇದು ಯಾವುದೇ ನೋಡಿ, ಇದು ಅದರಲ್ಲಿ ಯಾವುದೋ ಒಂದು ಅಂಶ ಎಂತದಕ್ಕೆ ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬೀಳ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ ಗುಟ್ಕಾ ನಿಲ್ಲಿಸ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಹತ್ರ ನಾ ಮಾತಾಡಿದ್ದೇನೆ. ನಮ್ಮ 9 ಜಿಲ್ಲೆಯ ನಾಯಕರೆಲ್ಲ ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ಆ ಥರ ಏನು ವಾತಾವರಣ ಇಲ್ಲ, ನಾವು ಮಾಡೋದಿಲ್ಲ ಆ ಥರ ಅಂತಲೂ ಹೇಳಿದ್ದಾರೆ. ಈಗ ಅದನ್ನ ತಡೆ ಹಿಡಿದು ಮಾಡ್ತಾರೆ. ನಿಕೋಲಿನ್ಗೋಸ್ಕರ ಆ ಥರ ಒಂದು ಹೇಳಿಕೆ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಒಂದು ಪಾನ್ ಪರಕ್ ಸಿಗಲ್ಲ,